ಚಿಗಟೇರಿ ನಾರಪ್ಪ ಕ್ಷೇತ್ರದಲ್ಲಿ ನಾರಮುನಿಗಳ ರಥಕ್ಕೆ ನಾರು ಎಸೆದು ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗ್ತಾರೆ. ದೇವರ ಅಸ್ತಿತ್ವ ನಮಗೆ ಸುಲಭಕ್ಕೆ ತಿಳಿಯೋದಿಲ್ಲ. ಆದರೆ ಅದೇ ದೇವರು ಕೆಲವೊಮ್ಮೆ ದೇವತಾ ಪುರುಷನಾಗಿ ನಮ್ಮ ನಡುವೆ ಅವತರಿಸ್ತಾನೆ, ಜನರ ಕಷ್ಟಗಳನ್ನು ಪರಿಹರಿಸ್ತಾನೆ. ನಾರನ್ ಮುನಿಗಳ ಜೀವನ ಅದಕ್ಕೊಂದು ಉತ್ತಮ ಉದಾಹರಣೆ. ಓಂ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಓಂ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಈಗ ಒಂದು ಉಪಕಥೆ. ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಪ್ರತಿಯೊಂದು ಜೀವನದ ಸಿದ್ಧಿ ಸಾಧನೆಗಳು ನಮ್ಮ ಪ್ರಯತ್ನವನ್ನು ಅವಲಂಬಿಸಿವೆ. ಪ್ರಯತ್ನ ಮತ್ತು ದೈವದ ಸಹಾಯ ಇವೆರಡರಲ್ಲಿ ಪ್ರಯತ್ನಕ್ಕೆ ಪ್ರಾಶಸ್ತ್ಯ. ದೈವಂ ಚೈವಾತ್ರ ಪಂಚಮಂ. ಶ್ರೀಕೃಷ್ಣ ಹೇಳಿದಂತೆ ದೈವದ ಸಹಾಯ ಅದು ಕೊನೆಯದ್ದು. ಮಹಾಭಾರತದಲ್ಲಿ ಇದಕ್ಕೆ ಪೂರಕವಾದ ಒಂದು ಪುಟ್ಟ ಕಥೆ, ಯವಕ್ರೀತನ ಜೀವನದಲ್ಲಿ ನಡೆದ ಘಟನೆಯನ್ನು ವೇದವ್ಯಾಸರು ಉಲ್ಲೇಖ ಮಾಡುತ್ತಾರೆ. ಯವಕ್ರೀತ ಯಜ್ಞ, ಯಾಗ, ವ್ರತ, ಉಪವಾಸ ಮುಂತಾದ ಕರ್ಮದಲ್ಲಿ ನಿಷ್ಠೆಯನ್ನು ಹೊಂದಿದ ಒಬ್ಬ ತಪಸ್ವಿ. ಅವನ ಸಹೋದರ ಜ್ಞಾನಿ, ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಜ್ಞಾನ ಸಂಪತ್ತನ್ನು ಗಳಿಸಿದ ಹಿರಿತನ ಆತನದು. ಸಮಾಜದಲ್ಲಿ ಅವನಿಗಿರುವ ಮನ್ನಣೆ ಕರ್ಮಿಷ್ಠನಾದ ಯವಕ್ರೀತನಿಗೆ ಇರಲಿಲ್ಲ. ಹೀಗಾಗಿ ಅಣ್ಣನ ಸ್ಥಾನಮಾನ ಬಯಸಿ ಯವಕ್ರೀತ ತಾನೂ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಪಸ್ಸಿಗೆ ಹೊರಟ. ಇಂದ್ರದೇವ ಅವನ ಮುಂದೆ ಬಂದು ಜ್ಞಾನ ಸಂಪಾದನೆ, ಅಧ್ಯಯನ, ಗುರುಗಳ ಬಳಿ ಶಿಷ್ಯವೃತ್ತಿಯ ಪ್ರಯತ್ನದಿಂದ ಸಾಧ್ಯ ಹೊರತು ತಪಸ್ಸಿನಿಂದ ಜ್ಞಾನ ಗಳಿಸುವುದು ಸಾಧ್ಯವಿಲ್ಲ ಅನ್ನೋ ಹಿತನುಡಿಯನ್ನು ಇಂದ್ರದೇವ ಹೇಳಿದ. ಹಠ ಬಿಡದ ಯವಕ್ರೀತ ಮತ್ತೆ ತಪಸ್ಸಿಗೂ ಕೂತ. ಇಂದ್ರದೇವ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಿಂದ ಯವಕ್ರೀತ ಸ್ನಾನ ಮಾಡುವ ನದಿಯ ಬುಡದಲ್ಲಿ ಒಂದೊಂದು ಹಿಡಿ ಮರಳನ್ನು ಎತ್ತಿ ನದಿಗೆ ಹಾಕತೊಡಗಿದ. ಯವಕ್ರೀತ ಸ್ನಾನಕ್ಕೆ ಹೋಗುವಾಗ ಈ ದೃಶ್ಯವನ್ನು ಕಂಡ. ಬರ್ತಾನು ಆ ವೃದ್ಧ ಅದೇ ಕೆಲಸದಲ್ಲಿ ತೊಡಗಿದ್ದ. ಆಶ್ಚರ್ಯದಿಂದ ಯವಕ್ರೀತ ಕೇಳಿದ, ಒಂದು ಹಿಡಿ ಮರಳನ್ನು ನದಿಗೆ ಹಾಕುವ ಉದ್ದೇಶ ಏನು? ಇಂದ್ರ ನುಡಿದ, ಈ ದಡದಿಂದ ಆ ದಡಕ್ಕೆ ಹೋಗಬೇಕಾಗಿದೆ,